ಎಲ್ಲರಿಗೂ ನಮಸ್ಕಾರ. ಕೆಂಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಮತ್ತು ರೂರಲ್ಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಮಾಡುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ KSET ಎಕ್ಸಾಮ್ ಬರ್ತಾ ಇದೆ, ಆ್ಯಕ್ಚುಲಿ ಪೋಸ್ಟ್ಪೋನ್ ಆಗಿದೆ. ಹಾಗಾಗಿ ಅದಕ್ಕೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ಹಂಗೆ ಒಂದಷ್ಟು ಕ್ವಶನ್ಸ್ಗಳನ್ನ ವೀಡಿಯೋಸ್ನ ಮಾಡಿಕೊಡಿ ಅಂತ ಕೇಳಿದ್ರು. ಹಾಗಾಗಿ ಆ್ಯಸಿಡ್ಸು ಬೇಸಸ್ ಆಲ್ರೆಡಿ ನಾನು 3 ವೀಡಿಯೋ ಮಾಡಿದ್ದೀನಿ. ಇದು 4ನೇ ವೀಡಿಯೋ. ಈ ವಿಡಿಯೋದಲ್ಲಿ ಬರೀ ಕ್ವಶನ್ ಆನ್ಸರ್ಸ್ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಸೊ ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಆ್ಯಸಿಡ್ ಬೇಸಸ್ ಅಂತಂದರೆ ಮೇಯ್ನಾಗಿ 4 ಥಿಯರಿಗಳು ನೆನಪಾಗುತ್ತೆ. ಅರೇನಿಯಸ್ ಥಿಯರಿ ಅಂತ ಹೇಳ್ತೀವಿ, ಲೂಯಿಸ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ, ಬ್ರೋಸ್ಟೆಡ್ ಲಾರಿ ಥಿಯರಿ ಅಂತ ಹೇಳ್ತೀವಿ, HSD ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇದ್ರ ಬೇಸಿಸ್ ಮೇಲೆ ನಾವು ಇವತ್ತು ಕ್ವಶನ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. Arrhenius defined acid as the species that can donate a proton, a species that can accept a proton, a source of OH minus ions in water, a source of H plus ions in water, a ಸ್ಪೀಷೀಸ್ ದಟ್ ಕ್ಯಾನ್ ಅಕ್ಸೆಪ್ಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್. ನೀವು ಅರೇನಿಯಸ್ ಅಂದ ತಕ್ಷಣ ನಿಮ್ಗೆ ಏನಾಗಬೇಕು ಅಂದರೆ ಎಕ್ವಿಯಸ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಸಿಡ್ ಅಂತಂದರೆ ಸೋರ್ಸ್ ಆಫ್ H plus ions in water. ಸೊ ನೀವು ನೆನ್ಪಿಟ್ಕೋಬೇಕು, ಅರೇನಿಯಸ್ ಅಂದ ತಕ್ಷಣ ಎಕ್ವಿಯಸ್ ಸೊಲ್ಯೂಷನ್ ಅನ್ನೋದು ನಿಮಗೆ ಬರಬೇಕಾಗತ್ತೆ. ಆ ಥರ ಇನ್ ದ ಬೋಸ್ಟೆಡ್ ಲೋರಿ ಸಿಸ್ಟಮ್ ದ ಬೇಸ್ ಇಸ್ ಡಿಫೈನ್ಡ್ ಆಸ್ ಎ ಪ್ರೋಟಾನ್ ಡೋನರ್, ಹೈಡ್ರಾಕ್ಸೈಡ್ ಡೋನರ್, ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್, ವಾಟರ್ ಫಾರ್ಮರ್, ಪ್ರೋಟಾನ್ ಅಕ್ಸೆಪ್ಟರ್. ಇಲ್ಲಿ ಬೇಸ್ ಹೇಳ್ತಾ ಇದ್ದಾರೆ. ಅರೇನಿಯಸ್ ಬೇಸು ಮತ್ತು ಬ್ರೋಸ್ಟೆಡ್ ಲೋರಿ ಬೇಸ್ ಏನಿದೆಯಲ್ಲ ಎರಡೂ ಒಂದೇ ಇರಲ್ಲ, ಆ್ಯಸಿಡ್ ಮಾತ್ರ ಒಂದೇ ಇರುತ್ತೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಈ ಬ್ರೋಸ್ಟೆಡ್ ಲೋರಿ ಸಿಸ್ಟಮಲ್ಲಿ ಬೇಸ್ನ ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟ್ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರು ಪ್ರೋಟಾನ್ ಅಕ್ಸೆಪ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. According to Lewis theory, the base is a proton acceptor, proton donor, makes available a share of pair of electrons, produces OH ions in aqueous solution, accept a share of pair of electrons ಅಂತ ಹೇಳ್ತಾರೆ. Makes available a share of pair of electron. Lewis theory pair of electrons ಇಂಪಾರ್ಟೆಂಟ್ ಆಗುತ್ತೆ. ಲೌರಿ ಬೇಸಲ್ಲಿ ಪ್ರೋಟಾನ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಆಂಫೋಟೋರಿಕಲ್ ಮೆಟಲ್ ಆಕ್ಸೈಡ್ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಮೆಟಲ್ ಆಕ್ಸೈಡ್ಸ್ ಅಂತ ಅಂದರೆ ಗೊತ್ತಿರಬೇಕಾಗತ್ತೆ. ಮೆಟಲ್ ಹೈಡ್ರಾಕ್ಸೈಡ್ಸ್ ಯಾವ್ಯಾವ್ದು ಇರ್ತಾವಲ್ಲ, ಪರ್ಟಿಕ್ಯುಲರ್ಲಿ ಗ್ರೂಪ್ 1 ಗ್ರೂಪ್ 2 ಇರೋವಂಥದ್ದು ದೇ ಆರ್ ಹೈಲಿ ಬೇಸಿಕ್ ಇನ್ ನೇಚರ್ ಇರುತ್ತೆ. ಸೊ ಇದರಲ್ಲಿ ಯಾವುದು ಒನ್ ಆಫ್ ದಿ ಆಂಫೋಟೋರಿಕ್ ಮೆಟಲ್ ಆಕ್ಸೈಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅಂತ KOH, BOH ಟ್ವೈಸು, PbOH ಟ್ವೈಸು, ಲಿಥಿಯಂ ಹೈಡ್ರಾಕ್ಸೈಡು, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನಾನು ಮುಂಚೆನೇ ಹೇಳ್ದಂಗೆ ಗ್ರೂಪ್ 1 ಗ್ರೂಪ್ 2 ಇರೋವಂಥವು ಅವು ದೇ ಆರ್ ಬೇಸಿಕ್ ಇನ್ ನೇಚರ್. ಸೊ ಹಾಗಾಗಿ ಲೆಡ್ ಹೈಡ್ರಾಕ್ಸೈಡ್ ಇಸ್ ದಿ ಆನ್ಸರ್. In the equation HF plus water gives HO3 plus F minus. ಸೊ ಈ ಥರ ಕ್ವಶನ್ಸ್ ತುಂಬ ಥರ ಕೇಳ್ತಾರೆ, KSET ಕೇಳಿದ್ದಾರೆ, ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಇಲ್ಲಿ ಈಕ್ವೇಷನ್ ವಾಟರ್ ಈಸ್ ಎ ಬೇಸ್, HF ಇಸ್ ಎ ಕಾಂಜುಗೇಟ್ ಆ್ಯಸಿಡ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಾಗ್ತಾ ಇದೆ ಯಾವುದನ್ನು ಇಲ್ಲಿ ಕಾಂಜುಗೇಟ್ ಆ್ಯಸಿಡ್ ಬೇಸ್ ಅಂದರೆ ದ ಡಿಫ್ರೆನ್ಸ್ ಆಫ್ ಪ್ರೋಟಾನ್ ಆಗಬೇಕು. ಸೊ ಇಲ್ಲಿ ಏನಾಗ್ತಿದೆ, HF ಏನು ಮಾಡ್ತಾ ಇದೆ, ಪ್ರೋಟಾನ ಕೊಡ್ತಾ ಇದೆ, ಇದು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಯಾವುದು ಪ್ರೋಟಾನ ಕೊಡುತ್ತಲ್ಲ ಅದನ್ನು ನಾವೇನಂತ ಹೇಳ್ತೀವಿ, ಆ್ಯಸಿಡ್ ಅಂತ ಹೇಳ್ತೀವಿ. ಯಾವುದು ಅದು ಕೊಟ್ಟ ಮೇಲೆ, ಈಗ ಪ್ರೋಟಾನ ಕೊಟ್ಟ ಮೇಲೆ ಏನು ಉಳ್ಕೊಳ್ಳುತ್ತಲ್ಲ ಅದಕ್ಕೆ ಕಾಂಜುಗೇಟ್, ಅದು ಆ್ಯಸಿಡ್ ಆದರೆ ಅದರ ಕಾಂಜುಗೇಟ್ ಬೇಸ್ ಅಂತ ಹೇಳ್ತೀವಿ. ಹಾಗಾಗಿ HF ಇಸ್ ಅನ್ ಆ್ಯಸಿಡ್, F ಮೈನಸ್ ಇಸ್ ಇಟ್ಸ್ ಕಾಂಜುಗೇಟ್ ಬೇಸ್ ಅಂತ ನಾವು ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಕಾಂಜುಗೇಟ್ ಆ್ಯಸಿಡ್ ಬೇಸ್ ಅಂದರೆ ಡಿಫ್ರೆನ್ಸ್ ಏನಾಗಿರಬೇಕು ಅಂದರೆ H ಪ್ಲಸ್ ಡಿಫ್ರೆನ್ಸ್ ಆಗಿರಬೇಕು. Which one of the following represent the net ionic equation for the reaction nitric acid with aluminum hydroxide? ಇಲ್ಲಿ ನೋಡಿ, ನೆಟ್ ಅಯಾನಿಕ್ ಇಕ್ವೇಷನ್ ಅಂತಂದರೆ ಎರಡೂ ಸ್ಟ್ರಾಂಗ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ ಇತ್ತು ಅಂದರೆ H ಪ್ಲಸ್ OH ಮೈನಸ್ ಗಿವ್ಸ್ ವಾಟರ್ ಆಗುತ್ತೆ. ಒಂದು ಸ್ಟ್ರಾಂಗ್ ಇತ್ತು, ಇನ್ನೊಂದು ವೀಕ್ ಇತ್ತು ಅಂದಾಗ ಸ್ಟ್ರಾಂಗ್ ಇರೋವಂಥದ್ದು ಆ್ಯಸಿಡ್ ಏನಾದರೂ ಆಗಿದ್ರೆ ಅದು H ಪ್ಲಸ್ನ ಕೊಡುತ್ತೆ, ಸ್ಟ್ರಾಂಗ್ ಇದ್ದದ್ದು ಬೇಸ್ ಏನಾದರೂ ಆಗಿದ್ರೆ ಅದು OH ಮೈನಸ್ನ ಕೊಡುತ್ತೆ. ಆ ರೀತಿಯಾಗಿ ನೋಡ್ಕೋಬೇಕು. ಇಲ್ಲಿ ನಿಮ್ಗೆ ಗೊತ್ತು, ನೈಟ್ರಿಕ್ ಆ್ಯಸಿಡ್ ಏನಿದೆಯಲ್ಲ ಅದು ಸ್ಟ್ರಾಂಗ್ ಆ್ಯಸಿಡು, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಏನಿದೆಯಲ್ಲ ಅದು ವೀಕ್ ಬೇಸ್. ಸೊ ಹಾಗಾಗಿ ಆನ್ಸರ್ ವಿಲ್ ಬಿ H ಪ್ಲಸ್ Al3OH ಥ್ರೈಸ್ Al3 ಪ್ಲಸ್ ವಾಟರ್ ಆಗುತ್ತೆ. ಯಾಕೆ ಅಂತಂದರೆ ನೈಟ್ರಿಕ್ ಆ್ಯಸಿಡ್ ಸ್ಟ್ರಾಂಗ್ ಆ್ಯಸಿಡು, ಅದ್ರದ್ದು ನೆಟ್ ಅಯಾನಿಕ್ ಇಕ್ವೇಷನ್ ತೊಗೊಂಡ್ರೆ H ಪ್ಲಸ್ ಆಗುತ್ತೆ. ಈ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡು ಹಾಗೆ ಉಳ್ಕೊಳ್ಳುತ್ತೆ, H ಪ್ಲಸ್ನ ಅದು ಅಕ್ಸೆಪ್ಟ್ ಮಾಡಿಕೊಂಡು ಆ ರೀತಿಯಾಗಿ ಕೊಡುತ್ತೆ. Consider the neutralization reaction between the following acid base in dilute aqueous solution. Dilute aqueous solution ಅಂದ ತಕ್ಷಣ ನಿಮಗೆ ಅರೇನಿಯಸ್ ಈಕ್ವೇಷನ್ ಬರಬೇಕಾಗತ್ತೆ.
ಸೊ CH3COO ಇದೆಲ್ಲ ಕೊಟ್ಟಿದ್ದಾರೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನೆಟ್ ಅಯಾನಿಕ್ ಇಕ್ವೇಷನ್ ಅಂತ ಹೇಳ್ತಾರೆ. ನಾವು ಮುಂಚೆನೇ ಹೇಳ್ದಂಗೆ ನೆಟ್ ಅಯಾನಿಕ್ ಇಕ್ವೇಷನು H+OH- ಆಗಬೇಕು ಅಂದರೆ ಎರಡು ಏನಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಸೊ ಇಲ್ಲಿ ಅಸ್ಟಿಕ್ ಆ್ಯಸಿಡು NaOH ತೊಗೊಂಡ್ರೆ ಒಂದು ವೀಕ್ ಇದೆ, ಒಂದು ಸ್ಟ್ರಾಂಗ್ ಇದೆ. ನೈಟ್ರಿಕ್ ಆ್ಯಸಿಡು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ತೊಗೊಂಡ್ರೆ ಒಂದು ಸ್ಟ್ರಾಂಗ್ ಇದೆ, ಒಂದು ವೀಕ್ ಇದೆ. ಅಥವಾ ಅದೇ ಥರ H3PO4 ತೊಗೊಂಡ್ರೆ ಇದು ಸ್ಟ್ರಾಂಗ್ ಇದೆ, ಇದು ವೀಕ್ ಇದೆ, ಬೇಸು ವೀಕ್ ಇದೆ. ಇಲ್ಲಿ ಇದು ಬೇಸು ವೀಕ್ ಇದೆ, ಇವೆರಡೂ ಬೇಸಿಕ್ ನೇಚರ್ ಇದೆ. ಸೊ ಹಾಗಾಗಿ ನೆಟ್ ಅಯಾನಿಕ್ ಇಕ್ವೇಷನ್ ಯಾವುದು ಅಂದರೆ HCl + KOH ಆಗುತ್ತೆ. ದ ಆನ್ಸರ್ ವಿಲ್ ಬಿ ದಿ ಫೋರ್ತ್ ಒನ್ ಇಸ್ ದಿ ವಿಚ್ ಆಫ್ ದಿ ಸ್ಪೀಸೀಸ್ ಪ್ರಾಬಬಲಿ ದ ವೀಕೆಸ್ಟ್ ಆ್ಯಸಿಡ್ ಅಂತ ಹೇಳ್ತಾರೆ. ನಾವು ಸ್ಟ್ರಾಂಗ್ ಆ್ಯಸಿಡ್ಸ್ನ ಕನ್ಸಿಡರ್ ಮಾಡ್ಕೊಳ್ತೀವಲ್ಲ, ಅದನ್ನು ಯಾವ ಬೇಸಿಸ್ ಮೇಲೆ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂತಂದರೆ ಅದು H+ನ ಕೊಡುತ್ತಾ ಅನ್ನೋದ್ರ ಮೇಲೆ ಬೇಸಿಸ್ ಮೇಲೆ ಹೇಳಬೇಕಾಗತ್ತೆ. ಇಲ್ಲಿ ನೋಡಿ H+Cl- ಆಗಿದೆ. ಇದೇನಾಗುತ್ತೆ ಅಂದರೆ ಇದು ಕೊಡುತ್ತೆ. ಇಲ್ಲಿ ಆಲ್ರೆಡಿ ಏನಾಗಿದೆ, H2PO4- ಇದೆ. ಸೊ ಹಾಗಾಗಿ ನಮಗೆ ಆನ್ಸರ್ ವಿಲ್ ಬಿ H3PO4 2- HNO3 ಆಗುತ್ತೆ. ವೀಕೆಸ್ಟ್ ಆ್ಯಸಿಡ್ ಯಾವುದು ಅಂದರೆ HPO4 2- ಆಗುತ್ತೆ. ಸೊ ದಟ್ ವಿಲ್ ಬಿ ದಿ ಆನ್ಸರ್. ವಿಚ್ ವಿಲ್ ಬಿ ದಿ ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಅಂತ ಕೇಳ್ತಾ ಇದ್ದಾರೆ. HClO4, HClO3, HClO2, HClO, HF. ಪರಾಕ್ಸೈಡ್ಸ್ನ ತೊಗೊಂಡ್ರೆ HClO4 ವಿಲ್ ಬಿ ದಿ ಸ್ಟ್ರಾಂಗೆಸ್ಟ್ ಆ್ಯಸಿಡ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ HNO3 ಇಸ್ ದಿ ಸ್ಟ್ರಾಂಗೆಸ್ಟ್ ಆ್ಯಸಿಡ್. ಮಿಕ್ಕಿದ್ದು ಕ್ಯಾಲ್ಶಿಯಂ ಸಲ್ಫೇಟ್ ಇರ್ಬೋದು, ಸೋಡಿಯಂ ಕ್ಲೋರೈಡ್ ಇರ್ಬೋದು, ಅಮೋನಿಯಾ ಬೇಸಿಕ್ ಇದೆ, ಇವೆರಡೂ ಸಾಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಇನ್ ದಿ ಫಾಲೋಯಿಂಗ್ ಸಿಸ್ಟಮ್ HOBr-OH- gives water plus HBr. ಇದರಲ್ಲಿ ಬ್ರಾಸ್ಟೆಡ್ ಕ್ಲಾಸಿಫೈ ದಿ ಬೇಸಸ್ ಸ್ಪೀಶೀಸ್ ಆ್ಯಸ್. ಇದರಲ್ಲಿ ಯಾವುದು ಬೇಸಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಬ್ರಾಸ್ಟೆಡಲ್ಲಿ ಏನು ಹೇಳುತ್ತೆ, ಬೇಸ್ ಅಂತ ಯಾವುದು ಹೇಳುತ್ತೆ, ಯಾವುದು H+ನ ಅಕ್ಸೆಪ್ಟ್ ಮಾಡ್ಕೊಳುತ್ತಲ್ಲ ಅದನ್ನು ಬೇಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, OH- ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ OH- ಇರೋ ಅಂತ ಆನ್ಸರ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ಅದರಲ್ಲಿ 3 ಇದೆ. ನೆಕ್ಸ್ಟು ಇದು ಈ ಕಡೆ ಇದು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಈ ಕಡೆಗೆ ಇದು ಇದೇನಾಗುತ್ತೆ ಅಂದರೆ ನಾನು ಹೇಳ್ದಂಗೆ ಮುಂಚೆನೇ ಪ್ರೋಟಾನ್ ಡಿಫ್ರೆನ್ಸ್ ಇರುತ್ತೆ. Br- ಏನಿದೆಯಲ್ಲ ಅದು ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಆನ್ಸರು OH- OBr-. ಸೊ ನೀವು ಯಾವಾಗೂ ಯಾವುದು ಆನ್ಸರ್ ಇರ್ಬೋದು ಪ್ರಾಬಬಲ್ ಅಂತ ಇಟ್ಕೊಂಡು ಮಿಕ್ಕಿದ್ದನ್ನ ಎರಡು ರೂಲ್ ಔಟ್ ಮಾಡ್ಕೊಂಡ್ರೆ ಈಸಿ ಆಗ್ತಾ ಹೋಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ ಇಸ್ ಎ ಬ್ರೋಸ್ಟೆಡ್ ಲವ್ರಿ ಬೇಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನು ಹೇಳ್ತೀರಾ, HCl ಇದೆ, HPO4 2- ಇದೆ, H3PO4 ಇದೆ, H+ ಇದೆ, CH3NO3+ ಇದೆ. ಸೊ ಇಲ್ಲೇನು ಹೇಳ್ತಿದ್ದಾರೆ, ಬೇಸ್ ಅಂತ ಹೇಳ್ತಿದ್ದಾರೆ. ಬೇಸ್ ಅಂದರೆ ಏನು, ವಿಚ್ ಕ್ಯಾನ್ ಅಕ್ಸೆಪ್ಟ್. ಇಲ್ಲಿ 2- ಇದೆ, ಹಾಗಾಗಿ ವಿಚ್ ಕ್ಯಾನ್ ಅಕ್ಸೆಪ್ಟ್, ಹಾಗಾಗಿ ದಟ್ ವಿಲ್ ಬಿ ದಿ ಆನ್ಸರ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಬ್ರೋಸ್ಟೆಡ್ ಲಾರಿ ಬೇಸ್ ಬಟ್ ನಾಟ್ ದಿ ಅರೇನಿಯಸ್ ಬೇಸ್. ನಾನು ಮುಂಚೆನೇ ಹೇಳ್ದಂಗೆ ಅರೇನಿಯಸ್ ಆ್ಯಸಿಡು ಬ್ರೋಸ್ಟೆಡ್ ಲಾರಿ ಆ್ಯಸಿಡ್ಸು ಎರಡೂ ಒಂದೇ ಆಗಿರುತ್ತೆ, ಆದರೆ ಬೇಸ್ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಸೊ ಆನ್ಸರ್ ಇಸ್ ಅಮೋನಿಯಾ. ಇಲ್ಲೇನಾಗುತ್ತೆ ಅಂದರೆ ಅಮೋನಿಯಾ ವಾಟರ್ ಜೊತೆಗೆ ರಿಯಾಕ್ಟ್ ಹಾಕೊಂಡ್ರೆ NH4+ ಹಿಟ್ ಬೇಸ್ ಬರುತ್ತೆ, OH- ಬರುತ್ತೆ. ಆ ಬೇಸ್ ಆ ಥರ ಇನ್ನೊಂದು ಈಕ್ವೇಷನ್ ತೊಗೊಂಡ್ರೆ ವಾಟ್ ವಿಲ್ ಬಿ ದಿ ಎಕ್ಸ್ ಇನ್ ದಿ ಫಾಲೋಯಿಂಗ್ ಈಕ್ವೇಷನ್ ಅಂತ ಕೇಳ್ತಿದ್ದಾರೆ. MgO+2 HCl ಜೊತೆಗೆ ರಿಯಾಕ್ಟ್ ಆಗ್ತಾಗ X+ ವಾಟರ್ ಆಗ್ತಿದೆ ಅಂತ ಕೇಳ್ತಾರೆ. ಸೊ ಅವಾಗ ಆನ್ಸರ್ ಏನಾಗುತ್ತೆ ಅಂದರೆ MgCl2 ಆಗುತ್ತೆ. ಆ ಥರ ವಿಚ್ ಒನ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳ್ತಿದ್ದಾರೆ. ಆ್ಯಸಿಡ್ಸ್ pH ರೇಂಜ್ above 7, pH ರೇಂಜ್ below 7, ಆ್ಯಸಿಡ್ಸ್ pH ರೇಂಜ್ 7, ನ್ಯೂಟ್ರಲ್, ಆ್ಯಸಿಡ್ಸ್ pH is equal to 8 to 9 ಇದೆ. ವಿಚ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ದ pH ರೇಂಜ್ ಬಿಲೋ 7 ಅನ್ನೋದು ಕರೆಕ್ಟ್ ಆನ್ಸರ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ನೈದರ್ ಆನ್ ಆ್ಯಸಿಡ್ ನಾರ್ ಎ ಬೇಸ್ ಅಂತ ಕೇಳ್ತಿದ್ದಾರೆ. CH3COOH, HCl, CH3OH ಕೊಟ್ಟಿದ್ದಾರೆ. ಸೊ ಇಲ್ಲಿ KOH ಇಸ್ ದಿ ಆನ್ಸರ್. ಫೈಂಡ್ ಔಟ್ ದಿ ಆ್ಯಡ್ 1 ಔಟ್ ಅಂತ ಕೇಳ್ತಾರೆ. ನ್ಯೂಟ್ರಲ್ ಸಾಲ್ಟು NaCl, ಆ್ಯಸಿಡ್ ಸಾಲ್ಟು ಕಾಪರ್ ಸಲ್ಫೇಟು 5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಕೇಳಿದ್ದಾರೆ. ಬೇಸಿಕ್ ಸಾಲ್ಟು CuCO3 CuOH ಟ್ವೈಸ್ ಕೇಳ್ತಾ ಇದ್ದಾರೆ. ನಾನ್ ಹೈಡ್ರೇಟೆಡ್ ಸಾಲ್ಟು KNO3 ಕೇಳ್ತಿದ್ದಾರೆ. ಸೊ ಆ್ಯಸಿಡ್ ಸಾಲ್ಟ್ ಯಾವುದು ಅಂದರೆ ಇದು ಆ್ಯಕ್ಚುಲಿ ಹೈಡ್ರೇಟೆಡ್ ಸಾಲ್ಟ್ ಆಗಿರುತ್ತೆ. ನೆಕ್ಸ್ಟ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ರಾಂಗ್ಲಿ ಮ್ಯಾಪ್ಡ್ ಅಂತ ಕೇಳ್ತಾರೆ. ಸೋಡಿಯಂ ಕಾರ್ಬನೇಟು ವಾಷಿಂಗ್ ಸೋಡಾ, ಸೋಡಿಯಂ ಕ್ಲೋರೈಡು ಕಾಮನ್ ಸಾಲ್ಟು, ಕ್ಯಾಲ್ಶಿಯಂ ಕಾರ್ಬನೇಟು ಸ್ಲೇಕೆಡ್ ಲೈಮ್ ಅಂತ ಹೇಳ್ತಾರೆ, ಸೋಡಿಯಂ ಹೈಡ್ರಾಕ್ಸೈಡು ಕಾಸ್ಟಿಕ್ ಸೋಡಾ. ಸೊ ಕ್ಯಾಲ್ಶಿಯಂ ಕಾರ್ಬನೇಟ್ ಏನಿದೆಯಲ್ಲ ಅದು ನಮಗೆ ರಾಂಗ್ ಆನ್ಸರ್ ಆಗ್ತಾ ಇದೆ. ಈ ರೀತಿಯಾಗಿ ನೀವು ಬೇರೆ ಬೇರೆ ಕ್ವಶನ್ ಪೇಪರ್ಗಳಲ್ಲಿ ನೋಡಿದ್ರೆ ರಿಲೇಟೆಡ್ ಟು ಆ್ಯಸಿಡ್ ಬೇಸ್, ಆ್ಯಕ್ಚುಲಿ ರಿಲೇಟೆಡ್ ಟು pH ತುಂಬ ಕ್ವಶನ್ಸ್ ಕೇಳಿದ್ದಾರೆ. pH ಇರ್ಬೋದು, pKa ವ್ಯಾಲ್ಯೂ ಇರ್ಬೋದು, pKb ವ್ಯಾಲ್ಯೂ. ಸೊ ಅದ್ರದ್ದು ಇನ್ನೊಂದು ವಿಡಿಯೋ ನಾನು ಮಾಡ್ತೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.